ಪ್ರಕಾಶ್ ರಾಜ್, ಅನುರಾಗ್ ಕಶ್ಯಪ್, ನಾಜರುದ್ದೀನ್ ಶಾ, ಶಬಾನಾ ಆಜ್ಮಿ, ಧ್ರುವ ರಾಠಿ, ಕಿಶೋರ್, ಓಮಿ ವೈದ್ಯ, ಸಯ್ಯದ್ ಶಿಂಧೆ, ಅತುಲ್ ಕುಲಕರ್ಣಿ, ಸ್ವರಾ ಭಾಸ್ಕರ್, ಮೊಹಮ್ಮದ್ ಜಿಶಾನ್ ಅಯೂಬ್, ನಫೀಜಾ ಅಲಿ ಸೋದಿ, ರಾಜೀವ್ ನಿಗಮ್, ಕುನಾಲ್ ಕಾಮ್ರಾ, ವರುಣ್ ಗ್ರೋವರ್, ರಾಗೇಶ್ವರಿ ಇವರೆಲ್ಲ ನಮ್ಮ ಸಾಮಾನ್ಯ ಬಾಲಿವುಡ್ ಟಾಲಿವುಡ್ ಲೆಕ್ಕಾಚಾರದ ಪ್ರಕಾರ ಹೀರೋಗಳಲ್ಲ, ಹೀರೋಯಿನ್ಗಳಲ್ಲ. ಇವರೆಲ್ಲ ಒಂದು ವಿಲನ್ಗಳು ಅಥವಾ ಪೋಷಕ ನಟರು, ಕಾಮಿಡಿಯನ್ಗಳು, ಕಲಾವಿದರು ಅಷ್ಟೇ. ಮಡಿಲ ಮೀಡಿಯಾಗಳ ಪ್ರಕಾರ, ನಿರ್ಮಾಪಕರ ಪ್ರಕಾರ ಇವರು ಸ್ಟಾರ್ಗಳಲ್ಲ, ಸೂಪರ್ ಸ್ಟಾರ್ಗಳು ಅಲ್ಲ. ಆದ್ರೆ ಈಗ ದೇಶಕ್ಕೆ, ಈ ದೇಶದ ನಿರುದ್ಯೋಗಿ ಯುವ ಜನರಿಗೆ, ಕಂಗಾಲಾಗಿರುವಂತಹ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ, ಈ ದೇಶದ ಸಂವಿಧಾನಕ್ಕೆ, ಇಲ್ಲಿನ ಸಾಂವಿಧಾನಿಕ ಸಂಸ್ಥೆಗಳಿಗೆ, ದಿಕ್ಕೆಟ್ಟ ರೈತರಿಗೆ, ಕಾರ್ಮಿಕರಿಗೆ, ಬೆಲೆ ಏರಿಕೆಯಿಂದ ಬೆಚ್ಚಿ ಬಿದ್ದಿರುವಂತಹ ಗೃಹಿಣಿಯರಿಗೆ ಎಲ್ಲರ ಪಾಲಿಗೆ ಹೀರೋಗಳು, ಹೀರೋಯಿನ್ಗಳು, ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳು ಇವರೇ. ಇವರಿಗೆ ಇಡೀ ವ್ಯವಸ್ಥೆ ವಿರುದ್ಧ ಸೆಟೆದು ನಿಲ್ಲುವಂತಹ ಅಸಾಮಾನ್ಯ ಧೈರ್ಯ ಇದೆ. ನನಗದು ಎಷ್ಟೇ ನಷ್ಟ ಆದ್ರೂ ಪರವಾಗಿಲ್ಲ, ದೇಶಕ್ಕಾಗಿ, ಇಲ್ಲಿನ ಜನರಿಗಾಗಿ ನಾನು ಸತ್ಯವನ್ನ ಹೇಳ್ತೀನಿ ಅನ್ನುವಂತಹ ಹಠ ಇದೆ. ಎಲ್ಲವನ್ನ ನಿಯಂತ್ರಿಸುವಂತಹ ಸರ್ವಶಕ್ತಿಶಾಲಿ ಆಳುವವರ ಎದುರು ನಿಂತು ಅವರನ್ನ ಪ್ರಶ್ನೆ ಮಾಡುವಂತಹ ಎದೆಗಾರಿಕೆ ಇದೆ. ಶೋಷಿತರ ಜೊತೆಗೆ ಹೋಗಿ ನಿಂತು ನಾನು ನಿಮ್ಮ ಬೆಂಬಲಕ್ಕಿದ್ದೀನಿ ಅಂತ ಹೇಳುವ ಮಮಕಾರ ಇವರಿಗಿದೆ. ಲಾಭ ನಷ್ಟದ ಲೆಕ್ಕಾಚಾರವನ್ನ ಕಸದ ಬುಟ್ಟಿಗೆ ಹಾಕಿ ಈ ದೇಶದ ಸಂವಿಧಾನವನ್ನ ಎತ್ತಿ ಹಿಡಿತೀನಿ ಅಂತ ಮುಂದೆ ಬರುವಂತಹ ನೈತಿಕತೆ ಇವರಿಗಿದೆ. ಪ್ರಶಸ್ತಿಗಳ ಹಂಗನ್ನ ಬಿಟ್ಟು ಬೀದಿಗಿಳಿದು ಜನರಿಗಾಗಿ ಹೋರಾಡುವಂತಹ ರಿಯಲ್ ಸೂಪರ್ ಸ್ಟಾರ್ಗಳು ಇವರು. ಇವರು ಸಿನಿಮಾಗಳಲ್ಲಿ ಹೀರೋಗಳಿಂದ ಪೆಟ್ಟು ತಿಂದು ಸೋಲ್ತಾರೆ. ಸ್ಟಾರ್ಗಳ ಅಕ್ಕಪಕ್ಕದಲ್ಲಿ ಅಥವಾ ಹಿಂದೆ ಇದ್ದು ಮರೆಯಾಗಿ ಹೋಗ್ತಾರೆ. ಬಹಳ ಕೆಟ್ಟವರಾಗಿ ಅಥವಾ ತಂದೆ ತಾಯಿ, ಸೋದರ ಸೋದರಿಯಾಗಿ ನಟಿಸಿ ಮರೆಯಾಗ್ಬಿಡ್ತಾರೆ. ಆದ್ರೆ ದೇಶದ, ಇಲ್ಲಿನ ಜನರ, ಶೋಷಿತರ ವಿಷಯ ಅಂತ ಬಂದಾಗ ಎಲ್ಲರಿಗಿಂತನೂ ಮುಂದೆ ಇರೋದು ಇವರೇ ನಿಜವಾದ ಸ್ಟಾರ್ಗಳು. ಪ್ರಕಾಶ್ ರಾಜ್, ಕಿಶೋರ್, ಅನುರಾಗ್ ಕಶ್ಯಪ್, ಸ್ವರಾ ಭಾಸ್ಕರ್, ಸಯ್ಯದ್ ಶಿಂಧೆ, ಓಮಿ ವೈದ್ಯ ಇವರೆಲ್ಲರೂ ಈ ದೇಶಕ್ಕೆ ಅನಿವಾರ್ಯ ಬಿದ್ದಾಗ ಮುಂದೆ ಬಂದು ನಿಂತು ಹೋರಾಡೋದಕ್ಕೆ ಸಜ್ಜಾದಂತಹ ನಿಜವಾದ ವೀರರು, ಧೀರರು, ಸೂಪರ್ ಸ್ಟಾರ್ಗಳು. ಇನ್ನು ಕೆಲವರ ಹೆಸರು ಹೇಳ್ತೀನಿ. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಅಮೀರ್ ಖಾನ್, ಸಲ್ಮಾನ್ ಖಾನ್, ಅಜಯ್ ದೇವಗನ್, ಇನ್ನೂ ಹಲವರಿದ್ದಾರೆ. ಇವರೆಲ್ಲ ಸೂಪರ್ ಸ್ಟಾರ್ಗಳು ಅಂತ ಗುರುತಿಸಲ್ಪಟ್ಟವರು. ಒಂದೊಂದು ಸಿನಿಮಾಗೇನೆ 100 ಕೋಟಿ ರೂಪಾಯಿ ಬಾಚಿಕೊಳ್ಳೋರು. ಒಂದು 5 ನಿಮಿಷ ಬಂದು ಹೋಗೋದಕ್ಕೆ ಅದು ಎಷ್ಟೋ ಕೋಟಿ ಕೇಳೋರು. ಸಿನಿಮಾಗಳಲ್ಲಿ ಇವರು ವಿಲನ್ಗಳನ್ನ ಚಚ್ಚಿ ಹಾಕ್ತಾರೆ. ದೇಶಕ್ಕಾಗಿ ಇವರು ಕ್ಯಾಮ್ರಾದ ಎದುರು ಪರದೆಯ ಮೇಲೆ ಬಲಿದಾನವನ್ನ ಕೊಡ್ತಾರೆ. ಭ್ರಷ್ಟಾಚಾರದ ವಿರುದ್ಧ ಸಿನಿಮಾಗಳಲ್ಲಿ ಇವರಷ್ಟು ಹೋರಾಡಿದವರು ಬೇರೆ ಯಾರೂ ಇಲ್ಲ. ಜನ ವಿರೋಧಿಗಳನ್ನ ಇವರು ಬೆನ್ನು ಬಿದ್ದು ಹೊಡೆದು ಹಾಕ್ತಾರೆ. ಜನರಿಗಾಗಿ ಈ ಸೂಪರ್ ಸ್ಟಾರ್ಗಳು ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಅದನ್ನೆಲ್ಲ ನೋಡಿ ಖುಷಿ ಪಡುವಂತಹ ಈ ದೇಶದ ಜನ ಇವರನ್ನ ತಲೆ ಮೇಲೆ ಹೊತ್ಕೊಳ್ತಾರೆ. ಈ ಸ್ಟಾರ್ಗಳ ಜನಪ್ರಿಯತೆ, ಸಿರಿವಂತಿಕೆ, ಸೂಪರ್ ಸ್ಟಾರ್ಗಿರಿ ಇವೆಲ್ಲವೂ ಬಂದಿರೋದು ಈ ದೇಶದ ಸಾಮಾನ್ಯ ಜನರಿಂದ, ಇಲ್ಲಿನ ಯುವ ಜನರಿಂದ, ವಿದ್ಯಾರ್ಥಿಗಳಿಂದ, ಇಲ್ಲಿನ ಗೃಹಿಣಿಯರಿಂದ. ಜನ ಕಷ್ಟಪಟ್ಟು ದುಡ್ದಂತಹ ದುಡ್ಡನ್ನ ಖರ್ಚು ಮಾಡಿ ಹೋಗಿ ಇವರ ಸಿನಿಮಾಗಳನ್ನ ನೋಡಿ ಇವರನ್ನ ದೊಡ್ಡ ಸ್ಟಾರ್ಗಳಾಗಿಸಿದ್ರು. ಈ ದೇಶದ ಜನರಿಂದಾನೇ ಬೆಳೆದು ಇವತ್ತಿಗೆ 100 ಸಾವಿರಾರು ಕೋಟಿಗೆ ತೂಗುವಂತ ಇವರು ನಿಜ ಜೀವನದಲ್ಲಿ ಮಾತ್ರ ಅದು ಎಷ್ಟು ದೊಡ್ಡ ಹೇಡಿಗಳ ಹಾಗೆ ವರ್ತಿಸ್ತಾ ಇದ್ದಾರೆ. ಬೇರೇನೂ ಮಾಡೋದು ಬೇಡ. ಇವರು ಕನಿಷ್ಠ ಒಂದು ಮಾತು, ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ, ಹಿಂಸೆ ವಿರುದ್ಧ, ಕೋಮುವಾದದ ವಿರುದ್ಧ, ಸುಳ್ಳಿನ ವಿರುದ್ಧ ಒಂದೇ ಒಂದು ಮಾತು ಕೂಡ ಇವರು ಬಾಯಿಂದ ಹೊರಡೋದಿಲ್ಲ. ರೀಲ್ನಲ್ಲಿ ಒಂದು ಕ್ಷಣ ಅನ್ಯಾಯವನ್ನು ಸಹಿಸದೇ ಇರುವಂತಹ ಈ ಸೂಪರ್ ಸ್ಟಾರ್ಗಳು ರಿಯಲ್ ಲೈಫ್ನಲ್ಲಿ ಇಷ್ಟೊಂದು ಭಯ ಬೀಳ್ತಾ ಇರೋದು ಯಾಕೆ? ಸಿನಿಮಾದಲ್ಲಿ ಇಡೀ ದೇಶಕ್ಕೇನೆ ಪಾಠ ಮಾಡುವಂತ ಈ ಅಮಿತಾಬ್ ಬಚ್ಚನ್, ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸುವಂತಹ ಶಾರುಖ್ ಖಾನ್, ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿಯನ್ನ ತರುವಂತಹ ಅಮೀರ್ ಖಾನ್, ಭ್ರಷ್ಟರನ್ನ, ದುಷ್ಟರನ್ನ ಚಂಡಾಡುವಂತಹ ಸಲ್ಮಾನ್ ಖಾನ್, ಅಜಯ್ ದೇವಗನ್ ಇವರೆಲ್ಲ ಈಗ ಎಲ್ಲಿ ನಾಪತ್ತೆಯಾಗಿದ್ದಾರೆ? UPA ಸರ್ಕಾರ ಇರುವಾಗ ಪ್ರತಿಯೊಂದಕ್ಕೂ ವ್ಯಂಗ್ಯ, ತಮಾಷೆ ಮಾಡಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಂತಹ ಆಂಗ್ರಿ ಯಂಗ್ ಅಮಿತಾಬ್ ಬಚ್ಚನ್ ಈಗ ಅಪ್ಪಿ ತಪ್ಪಿನೂ ಕೂಡ ಒಂದೇ ಒಂದು ಅಭಿಪ್ರಾಯವನ್ನ ಹೇಳೋದಿಲ್ಲ. ಯಾಕೆ? 18 ದಿನಗಳಿಂದ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ನಿರತರಾಗಿದ್ರು ಕೂಡ ಅವರ ಜೀವನಾಧಾರಿತ ಚಿತ್ರ ಮಾಡಿ ಇಷ್ಟೆಲ್ಲ ಐಶ್ವರ್ಯ, ಜನಪ್ರಿಯತೆಯನ್ನ ಸಂಪಾದಿಸಿದಂತಹ ಅಮೀರ್ ಖಾನ್, ಮಾಧವನ್, ರಾಜು ಹಿರಾನಿಗಳೆಲ್ಲ ಈಗ ಬಾಯಿಗೆ ಬೀಗ ಹಾಕೊಂಡಿರೋದು ಯಾಕೆ? ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸತ್ಯಮೇವ ಜಯತೆ ಅಂತ ಒಂದು ಟಿವಿ ಶೋನ ಮಾಡಿ ಅಲ್ಲೂ ದುಡ್ಡು ಬಾಚಿಕೊಂಡಂತ ಅಮೀರ್ ಖಾನ್ ಈಗ ಡಜನ್ ಗಟ್ಟಲೆ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಂತಹ ನೀಟ್ ಹಗರಣದ ಬಗ್ಗೆ ತುಟಿ ಪಿಟಕ್ ಅನ್ನೋದಿಲ್ಲ ಯಾಕೆ? ಸೋನಮ್ ವಾಂಗ್ಚುಕ್ ಉಪವಾಸದಿಂದ ಸಾಯೋದಕ್ಕೆ ಬಿಡಬೇಡಿ, ಅವರಲ್ಲಿ ಹೋಗಿ ಮಾತಾಡಿ ಅಂತ ಒಂದು ಮಾತು ಸರ್ಕಾರಕ್ಕೆ ಹೇಳುವಂತಹ ಧೈರ್ಯ ಇಲ್ಲದೆ ಇರುವಂತಹ ಇವರೆಲ್ಲ ಯಾವ ಸೀಮೆಯ ಸೂಪರ್ ಸ್ಟಾರ್ಗಳು? ಒಂದು ಕಡೆಗೆ ಅನುಪಮ್ ಖೇರ್, ಕಂಗನಾ ರಾಣಾವತ್ ಅಂತಹ ತೀರಾ ಭಟ್ಟಂಗಿ ಕೋಮುವಾದಿ ಕಲಾವಿದರು ಕೂಡ ಇದ್ದಾರೆ. ಆದ್ರೆ ಇವ್ರ ಬಗ್ಗೆ ಕನಿಷ್ಠ ಒಂದು ಸಮಾಧಾನ ಏನು ಅಂತ ಅಂದ್ರೆ ಇವ್ರು ತಾವೇನು, ತಮ್ಮ ಬಂಡವಾಳ ಏನು ಅಂತ ಇಡೀ ಜಗತ್ತಿನ ಎದುರು ತೋರಿಸ್ಬಿಟ್ಟಿದ್ದಾರೆ. ಹಾಗಾಗಿ
ಇವರಿಂದ ಯಾರಿಗೂ ಕೂಡ ಯಾವುದೇ ನಿರೀಕ್ಷೆ ಅನ್ನೋದು ಇಲ್ಲ. ಇನ್ನೊಂದು ಕಡೆಗೆ ಬೆನ್ನೆಲುಬನ್ನೇ ಕಳ್ಕೊಂಡಂತ ಈ ಸೋ ಕಾಲ್ಡ್ ಸೂಪರ್ ಸ್ಟಾರ್ಗಳು ಜನರಲ್ಲಿ ಭಾರಿ ನಿರಾಶೆಯನ್ನು ಮೂಡಿಸಿದ್ದಾರೆ. ಸಿನಿಮಾದಲ್ಲಿ ಇವರ ದೊಡ್ಡ ದೊಡ್ಡ ಡೈಲಾಗ್ಗಳು, ದುಷ್ಟರ ವಿರುದ್ಧದ ಹೋರಾಟಗಳು, ಹೊಡೆದಾಟಗಳು ಇವೆಲ್ಲವೂ ಕೂಡ ಹೇಗೆ ನಕಲಿನೋ ಅದೇ ರೀತಿ ಇವರ ಈ ಸೂಪರ್ ಸ್ಟಾರ್ಗಿರಿ ಕೂಡ ಗಿಲೀಟಿನದ್ದು ಅನ್ನೋದು ಸಾಬೀತಾಗಿದೆ. ಈಗ ನಡೀತಾ ಇರೋದು ಸರಿಯಲ್ಲ, ಇದು ನ್ಯಾಯ ಅಲ್ಲ ಅಂತ ಒಂದೇ ಒಂದು ಮಾತು ಹೇಳೋದಕ್ಕೆ ಧೈರ್ಯ ಇಲ್ಲದೆ ಇರುವಂತಹ ಇಂತಹ ಸ್ಟಾರ್ಗಳು ಇದ್ರೆಷ್ಟು ಬಿಟ್ರೆಷ್ಟು. ಇಂಥ ಹೇಡಿಗಳ ನಡುವೆ ನಿಜವಾದ ಸೂಪರ್ ಸ್ಟಾರ್ ಅಂದ್ರೆ ಅದು ಪ್ರಕಾಶ್ ರಾಜ್. ಒಂದಲ್ಲ ಎರಡಲ್ಲ, ಬಹುಭಾಷಾ ಸಿನಿಮಾಗಳಲ್ಲಿ ನಟಿಸಿ ಸೈ ಅಂತ ಅನ್ಸ್ಕೊಂಡಿರುವಂತಹ ಪ್ರಕಾಶ್ ರಾಜ್ಗೆ ಈ ಸರ್ಕಾರದಿಂದ ಯಾವುದೇ ದೊಡ್ಡ ಪ್ರಶಸ್ತಿಯನ್ನ ಬೇಕಿದ್ರೂ ಕೂಡ ಅರ್ಹವಾಗಿನೇ ಪಡಿಬಹುದಾಗಿತ್ತು ಅವರು. ಆದ್ರೆ ಅವರು ಬೇರೆ ದಾರಿಯನ್ನ ಆಯ್ಕೆ ಮಾಡಿಕೊಂಡ್ರು. ಧೈರ್ಯವಾಗಿ ಸತ್ಯ ಹೇಳುವ, ನೇರ ನಿಷ್ಠುರ ಪ್ರಶ್ನೆಯನ್ನ ಕೇಳುವಂತಹ ದಾರಿಯನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಅದಕ್ಕಾಗಿ ಅವರು ಕಳ್ಕೊಂಡಿದ್ದು ಆಳುವವರು ನೀಡುವಂತಹ ಎಷ್ಟೋ ಪ್ರಶಸ್ತಿ ಪುರಸ್ಕಾರಗಳನ್ನು. ಆದ್ರೆ ಈ ದೇಶದ ಜನ ಅವರನ್ನ ನಿಜವಾದ ಸೂಪರ್ ಸ್ಟಾರ್ ಅಂತಂದ್ರೆ ಇವರೇ ಅಂತ ಗುರುತಿಸ್ತಾ ಇದ್ದಾರೆ. ಒಬ್ಬ ಕಲಾವಿದ ಹೇಗಿರ್ಬೇಕು ಅಂತ ಅಂದ್ರೆ ಪ್ರಕಾಶ್ ರಾಜ್ ಅವ್ರ ತರ ಇರಬೇಕು. ಸ್ಟಾರ್ ಅಂದ್ರೆ ಕಿಶೋರ್ ತರ ಇರಬೇಕು, ನಾಜಿರುದ್ದೀನ್ ಶಾ ತರ, ಸ್ವರಾ ಭಾಸ್ಕರ್ ತರ, ಸಯ್ಯಾಜ್ ಶಿಂದೆ, ಅತುಲ್ ಕುಲಕರ್ಣಿ ತರ ಇರಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಈಗ ಜನರ ಪಾಲಿನ ರಿಯಲ್ ಹೀರೋ ಆಗೋದಕ್ಕಿಂತ ದೊಡ್ಡ ಪ್ರಶಸ್ತಿ ಪುರಸ್ಕಾರ ಒಬ್ಬ ಕಲಾವಿದನಿಗೆ ಬೇರೆ ಏನಿದೆ? ಜನರ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಅಡಗಿಕೊಳ್ಳುವವರು ಸೂಪರ್ ಸ್ಟಾರ್ಗಳಲ್ಲ, ಅವರು ಹೇಡಿಗಳು, ಪುಕ್ಕಲರು. ಅವರೇ ಈ ಸಮಾಜದ ನಿಜವಾದ ವಿಲನ್ಗಳು. ವೀಕ್ಷಕರ, ಈ ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.